ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಹೌದು, ಎಲ್ಲರಿಗೂ ಕೂಡ ಮದುವೆ ಅನ್ನೋದು ಒಂದು ಪ್ರಮುಖ ಅವರ ಜೀವನದಲ್ಲಿ ಆಗಲೇಬೇಕಾಗಿರುವಂಥದ್ದು ಮತ್ತು ಒಂದು ಪ್ರಮುಖವಾದ ಒಂದು ಹಂತ ಆಗಿರುತ್ತೆ. ಒಂದು ವಯಸ್ಸಾಗೋ ತನಕನೂ ಮಕ್ಕಳಿಗೆ ಏನು ಕೇಳ್ತಾನೆ ಇರ್ತಾರೆ, ಎಜುಕೇಷನ್ ಮುಗೀತಾ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕೇಳೋದೆ ಮದುವೆ ಆಯಿತಾ, ಮಕ್ಕಳಾಯ್ತಾ ಅನ್ನೋದನ್ನೇ ಅಲ್ವಾ ಜನ ಕೇಳೋದು. ಮೇಷರಾಶಿಯವರಿಗೆ ತುಂಬ ಒಂದು ಒಳ್ಳೆ ಟೈಮ್ ಕಾದಿದೆ. ಅದರಲ್ಲೂ ಮದುವೆಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಗುರು ಇವಾಗ ಕುತ್ಕೊಂಡಿರೋ ಒಂದು ಸ್ಥಾನ ಅಂದರೆ ಮಿಥುನ ರಾಶಿನಲ್ಲಿ ಕುತ್ಕೊಂಡಿರೋದ್ರಿಂದ ಅವರ 5ನೇ ದೃಷ್ಟಿ ಮೇಷರಾಶಿಯವರ 7ನೇ ಮನೆ ಮೇಲೆ ಬೀಳುತ್ತೆ. ಸೊ ಅದರಿಂದ ಏನಾಗುತ್ತೆ, 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಮದುವೆಗೆ ಒಂದು ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವೇನಾದರೂ ಹೆಣ್ಣಿಗೆ ಗಂಡು ಅಥವಾ ಗಂಡಿಗೆ ಹೆಣ್ಣು ಹುಡ್ಕೋದಾಗಿರ್ಬೋದು, ಅಥವಾ ಮದುವೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಒಂದು ಒಳ್ಳೆ ಮುಹೂರ್ತನ ನೋಡಿಕೊಂಡು ಈ ಒಂದು ವರ್ಷದಲ್ಲಿ ನೀವು ಮದುವೆನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಯಶಸ್ಸು, ಒಂದು ಒಳ್ಳೆ ಟೈಮ್ ಅಲ್ವಾ. ಗುರುಬಲ ಇದ್ದಾಗ ಏನಾದರೂ ಒಂದು ಹೆಣ್ಣು ಹುಡುಕ್ತಾ ಇದ್ದೀರಾ ಅಥವಾ ಗಂಡು ಹುಡುಕ್ತಿದ್ದೀರಾ ಅಂತಂದರೆ ಒಳ್ಳೆ ವರ ವಧು ಸಿಗುವಂಥದ್ದು, ಅಥವಾ ಮದುವೆಗೆ ಯಾವುದೇ ವಿಳಂಬ ಇಲ್ದಿರಾ ಅಥವಾ ಯಾವುದೇ ಕಷ್ಟಗಳಿಲ್ದಿರಾ ಬೇಗ ಸರಾಗವಾಗಿ ಮದುವೆನ ಏನು ಮಾಡಿ ಮುಗಿಸೋಂಥದ್ದು. ನೋಡಿ, ಮೊದಲಿಂದನೂ ಹೇಳ್ತಾರೆ ಮದುವೆ ಮಾಡಿ ನೋಡು ಅಥವಾ ಮನೆ ಕಟ್ಟಿ ನೋಡು ಅಂತ. ಯಾಕಂದರೆ ಅಷ್ಟು ಕಷ್ಟ. ಯಾಕಂದರೆ ಸಕಾಲಕ್ಕೆ ಹಣ ಒದಗದೇ ಇರೋದು ಅಥವಾ ನಿಮಗೆ ಬೇಕಾಗಿರೋ ಚೌಟ್ರಿ ಸಿಗದೇ ಇರೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತಲ್ವ. ಟೈಮ್ ಕರೆಕ್ಟಾಗಿದ್ದಾಗ ನಾವೇನೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಬೇಗ ಬೇಗ ಆ ಕೆಲಸಗಳಾಗುತ್ತೆ, ಸ್ವಲ್ಪ ಏನೋ ನೆಮ್ಮದಿ ಶಾಂತಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ನೀವು ಏನು 7.5 ಅದು ಇದು ಅನ್ನೋ ಎಲ್ಲನೂ ಚಿಂತೆನ ಬಿಟ್ಟು ಗುರುವಿನ ದೃಷ್ಟಿ 7ನೇ ಮನೇಲಿ ಬಿದ್ದಿರೋದ್ರಿಂದ ಒಂದು ಒಳ್ಳೆ ವಧು ಅಥವಾ ವರ ಸಿಗುವಂಥ ಒಂದು ಸಮಯ. ಇದನ್ನು ಮಿಸ್ ಮಾಡ್ಕೊಳ್ದಿರಾ ಈ ವರ್ಷದಲ್ಲಿ ನೀವು ಖಂಡಿತವಾಗ್ಲೂ ಮದುವೆ ಆಗ್ಬೋದು. ಅದರಲ್ಲೂ ಮೇನಲ್ಲಿ ಏನು ಗುರು ಏನು ಬದಲಾವಣೆ ಆಗ್ತಾನೆ ಅಲ್ಲಿವರೆಗೂ ಟೈಮ್ ತುಂಬ ಚೆನ್ನಾಗಿದೆ. ಅದಾದಮೇಲೂ ಕೂಡ ಸಮಯ ಚೆನ್ನಾಗಿದೆ. ಆದರೆ 7ನೇ ಮನೆ ಮೇಲೆ ಬೀಳ್ತಿರೋಂಥ ಗುರುವಿನ ದೃಷ್ಟಿ 8ನೇ ಮನೆಗೆ ಬೀಳುತ್ತೆ. ಹಾಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ಅಷ್ಟೇ ವಿನಾಯಿಸಿ. ಬಟ್ ಮೇ ಒಳಗಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೂ ಕೂಡ ನಿಮಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಅಂತೂ ಚೆನ್ನಾಗಿದೆ. ಇನ್ನು ನೋಡಿ, ವೃಷಭ ರಾಶಿಯವರಿಗೆ ಟೈಮ್ ಹೇಗಿದೆ, ಮದುವೆ ಇವಾಗ ಕೂಡ ಬರ್ತಾ ಇದೆ ಅಂತಲೇ ನಿಮಗೆಲ್ಲರೂ ಆಲ್ರೆಡಿ ಗೊತ್ತಿದೆ. ವರ್ಷ ಭವಿಷ್ಯ ಎಲ್ಲ ನೋಡಿರ್ತೀರಾ. 2026 ವೃಷಭ ರಾಶಿಯವರಿಗೆ ತುಂಬ ಒಂದು ಅದೃಷ್ಟಕರವಾದ ವರ್ಷ ಅಂತ ಗೊತ್ತು. ಸೊ ಹಾಗಂದಮೇಲೆ ಖಂಡಿತವಾಗ್ಲೂ ನಿಮಗೆ ಮದುವೆ ಯೋಗ ಕೂಡ ಬರ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ 2ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ನಿಮಗೆ ಗುರುಬಲ ಬಂದಿದೆ. ಗುರುಬಲ ಮುಖ್ಯವಾಗಿ ನಾವು ಒಂದು ಗಂಡಿಗೆ ಹೆಣ್ಣು ಅಥವಾ ಹೆಣ್ಣಿಗೆ ಗಂಡನ ಹುಡುಕ್ಬೇಕು ಅಂತಂದಾಗ, ಮದುವೆ ಮಾತುಕತೆ ಮಾಡ್ತೀವಿ ಅಂದಾಗ ಗುರುಬಲ ಇದೆಯಾ ಅನ್ನೋದನ್ನು ಮುಖ್ಯವಾಗಿ ನೋಡ್ಕೊತೀವಿ ಅಲ್ವಾ. ಸೊ ಗುರುಬಲ ಇರೋದ್ರಿಂದ ಒಂದು ಇವಾಗಿಂದಲೇ ನಿಮಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೀವು ಶುರು ಮಾಡ್ಬೋದು, ಏನು ಮದುವೆ ಹುಡುಕಾಟಕ್ಕೆ ನೀವು ಶುರು ಮಾಡ್ಕೋಬೋದು. ಆದರೆ ಗುರುವಿನ ಬದಲಾವಣೆ ನಂತರ ಅಂದರೆ ಮೇ ನಂತರ ಗುರು ಬದಲಾವಣೆ ಆದಮೇಲೆ ನಿಮಗೇನಾಗುತ್ತೆ, ಗುರು ನಿಮ್ಮ ಏನು 3ನೇ ಮನೆಗೆ ಬಂದಾಗ ನಿಮ್ಮ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಆವಾಗ ಮದುವೆಗೆ ತುಂಬ ಒಂದು ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಸೊ ಇವಾಗಿಂದನೂ ಟೈಮ್ ಚೆನ್ನಾಗಿದೆ, ಗುರು ಬದಲಾವಣೆ ನಂತರನೂ ಕೂಡ ನಿಮಗೆ ಟೈಮ್ ಚೆನ್ನಾಗಿದೆ. ಸೊ ಹಾಗಾಗಿ ಟಿಲ್ ಅಕ್ಟೋಬರ್ ತನಕನೂ ಕೂಡ ಟೈಮ್ ಚೆನ್ನಾಗಿದೆ. ಅಕ್ಟೋಬರ್ ನಂತರ ಏನಾಗುತ್ತೆ, ಗುರು ಮತ್ತೆ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಆವಾಗ ನಿಮ್ಮ 7ನೇ ಮನೆಯಿಂದ 8ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಹಾಗಂತ ಗುರುಬಲ ಇಲ್ವಾ, ಹಂಗಂದ್ರೆ ಏನು ಮದುವೆ ಮಾಡಬಾರ್ದು ಆ ಸಮಯದಲ್ಲಿ ಅಂತಂದರೆ ಆ ಥರ ಏನಿಲ್ಲ. ಗುರುವಿನ ಸ್ಥಾನಮಾನ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದೇ ಮಾಡುತ್ತೆ. ಹೋಲ್ ಇಯರ್ ನಿಮಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ಟೈಮ್ ಪೀರಿಯಡ್ ನೀವು ಡಿವೈಡ್ ಮಾಡ್ಕೊತೀರ ಯಾವ್ದು ತುಂಬ ಚೆನ್ನಾಗಿದೆ ಅಂತ ನೋಡೋಕೆ ಹೋದರೆ, ಈಗ ಪ್ರೆಸೆಂಟ್ ನಿಮಗೆ ಮೇ ತನಕನೂ ಚೆನ್ನಾಗಿದೆ, ಆಫ್ಟರ್ ಮೇ ಅಕ್ಟೋಬರ್ ತನಕನೂ ತುಂಬ ಚೆನ್ನಾಗಿದೆ. ಸೊ ಆ ಸಮಯಗಳಲ್ಲಿ ನೀವು ಮದುವೆ ಹುಡುಕಾಟನ ಮಾಡ್ಕೋಬೋದು. ಯಾರಿಗೆಲ್ಲ ಮದುವೆ ಇನ್ನೂ ಆಗಿಲ್ಲ ಅಂತ ಅನ್ನೋದಾಗಿರ್ಬೋದು, ಅಥವಾ ಏನಾದರೂ ಇವಾಗ ಮದುವೆ ನಿಶ್ಚಿತಾರ್ಥ ಮಾಡ್ತೀರಾ, ಅಥವಾ ಈ ಟೈಮಲ್ಲಿ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮದುವೆ ಜೀವನದಲ್ಲಿ ಒಂದು ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಮ್ಯಾಚ್ ಮಾಡಿಸ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಕೆಲವರೆಲ್ಲ ಬರೀ ಗಣಕೂಟ ನೋಡಿ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ. ಇಷ್ಟು ಗಣ ಬಂತು, 32 ಗಣ ಬಂತು, ತುಂಬ ಚೆನ್ನಾಗಿದೆ, ಎಷ್ಟೆಷ್ಟೋ ಏನು ಮ್ಯಾರೇಜಲ್ಲಿ ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಕರೆಕ್ಟಾಗಿ ಗೊತ್ತಿರೋವಂಥ ಜ್ಯೋತಿಷಿಗಳ ಕೈಯಲ್ಲಿ ಈ ಹುಡುಗ ಹುಡುಗಿ ಇಬ್ಬರದ್ದು ಜಾತಕಗಳನ್ನ ಕೊಟ್ಟು ಮ್ಯಾಚ್ ಮಾಡಿ ಅವರ ರಾಶಿಗೆ ಅವರ ನಕ್ಷತ್ರಕ್ಕೆ ಮ್ಯಾಚ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಂಡು ತದನಂತರ ಡಿಸಿಷನ್ನ ತಗೊಳ್ಳಿ. ಮಿಥುನ ರಾಶಿಯವರಿಗೆ ಏನು ವಿವಾಹ ಯೋಗ ಇದೆಯಾ ಇಲ್ವಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇದೆ. ಮಿಥುನ ರಾಶಿಯವರಿಗೆ ವಿವಾಹದ ಬಗ್ಗೆ ನೋಡೋಕ್ಕೋದ್ರೆ ಫುಲ್ ಇಯರ್ ಅವ್ರು ಯಾವ ಟೈಮಲ್ಲಿ ಬೇಕಾದರೂ ಮದುವೆ ಮಾತುಕತೆ ಮಾಡೋಕ್ಕೆ, ಮದುವೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ನೋಡಿ, ಲಗ್ನದಲ್ಲೇ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಅವರಿಗೆ ಗುರುಬಲ ಬಂದಿದೆ ಆಲ್ರೆಡಿ. ಸೊ ಅದ ನಂತರ ನಿಮಗೆ 2ನೇ ಮನೆಗೆ ಮೇ ನಂತರ 2ನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ಗುರುಬಲ ಬರುತ್ತೆ. ಇವಾಗ 1ನೇ ಮನೇಲಿದ್ದು 7ನೇ ಮನೆನ ವೀಕ್ಷಣೆ ಮಾಡ್ತಿದ್ದಾನೆ. ಅದ ನಂತರ 2ನೇ ಮನೆಗೆ ಬಂದಾಗ ಗುರುಬಲ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಇಯರ್ ಎಂಡಿಂಗಲ್ಲಿ 2ನೇ ಮನೆಯಿಂದ 3ನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನಿಮಗೆ
ಏನು ಮದುವೆಗೆ ಒಂದು ಪ್ರಶಸ್ತವಾದ ಒಂದು ಸಮಯ ಆಗಿರುತ್ತೆ. ಸೊ ನೀವೇನಾದರೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಹುಡುಕಾಟದಲ್ಲಿದ್ದರೆ, ಇನ್ಯಾರಾದರೂ ಲವರ್ಸ್ ಇದ್ದರೆ ಇದರೊಳಗಡೆನೂ ಕೂಡ ಏನು ನಿಮ್ಮ ತಂದೆ ತಾಯಿ ಹತ್ರ ಕುತ್ಕೊಂಡು ಮಾತಾಡಿ ಮದುವೆಗೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳೋಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಈ ಒಂದು ಸಮಯನ ನೀವು ದಯವಿಟ್ಟು ಮಿಸ್ ಮಾಡ್ಕೊಳ್ದಿರ 2026 ಒಂದು ಒಳ್ಳೆ ಸಮಯ ಸಿಕ್ಕಿದೆ ನೋಡಿ. ಎಷ್ಟು ಕಷ್ಟ ಇದೆ ಕೆಲವರಿಗೆಲ್ಲ, ಟೈಮ್ ಚೆನ್ನಾಗಿರೋದಿಲ್ಲ, ಗುರುಬಲ ಬಂದಿಲ್ಲ, ಏನಪ್ಪ ಮಾಡೋದು, ಮದುವೆ ಹುಡುಕಾಟ ಮಾಡಬೇಕು, ಏಜ್ ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮ ರಾಶಿಯವ್ರಿಗೆ ಏನಾಗಿದೆ, ಈ 2025 ಕೂಡ ನಿಮಗೆ ಏನು ಮದುವೆಗೆ ಒಂದು ಒಳ್ಳೆ ಟೈಮ್ ಆಗಿತ್ತು. 2026 ಕೂಡ ನಿಮಗೆ ಹೋಲ್ ಇಯರಲ್ಲಿ ಯಾವಾಗ ಬೇಕಾದ್ರೂ ನಿಮಗೆ ಮದುವೆಗೆ ಒಂದು ಸಮಯ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಮುಹೂರ್ತನ ನೋಡಿಕೊಂಡು ನೀವು ಈ ವರ್ಷದಲ್ಲಿ ಮದುವೆ ಮಾತುಕತೆನ ಮುಗಿಸ್ಕೋಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಮದುವೆ ಯೋಗ ಕೂಡ ಬಂದಿದೆಯಾ ಅಂತ ನೋಡಿದ್ರೆ ಹೌದು, ಖಂಡಿತವಾಗ್ಲೂ. ಆದರೆ ಇವಾಗ ಪ್ರೆಸೆಂಟ್ ನಿಮಗೆ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಇವಾಗ ನಿಮಗೆ ಮದುವೆಗೆ ಒಂದು ಒಳ್ಳೆ ಟೈಮ್ ಅಲ್ಲ. ಆದರೆ ನಿಮ್ಮ ಲಗ್ನಕ್ಕೆ ಬಂದಾಗ ನಿಮಗೆ ಗುರು ಲಗ್ನದಿಂದ 7ನೇ ಮನೆಯ ವೀಕ್ಷಣೆ ಮಾಡಿದಾಗ ಅದು ಸಮಯ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಇರೋದ್ರಿಂದ 2026 ನೀವು ಜೂನಿಂದ ಅಕ್ಟೋಬರ್ ಒಳಗಡೆ ನಿಮಗೆ ಟೈಮ್ ತುಂಬ ಪ್ರಶಸ್ತವಾಗಿದೆ. ಬಟ್ ಕರ್ಕಾಟಕ ರಾಶಿಯವ್ರಿಗೂ ಕೂಡ ಒಂದು ಒಳ್ಳೆ ಸಮಯ ಇದೆ ಮದುವೆಗೋಸ್ಕರ. ಯಾಕೆ ಅಂತಂದರೆ ಲಗ್ನದಲ್ಲಿ ಬರೋದ್ರಿಂದ 7ನೇ ಮನೆಯ ವೀಕ್ಷಣೆ ಮಾಡೋದ್ರಿಂದ ತದನಂತರ ಅಕ್ಟೋಬರಲ್ಲಿ ಏನು ಸಿಂಹ ರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ನಿಮಗೆ ಗುರು ಬಲ ಇರೋದ್ರಿಂದ ಸೊ ಆ ಸಮಯದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಒಂದು ಮದುವೆ ಹುಡುಕಾಟ ಮಾಡೋದಕ್ಕಾಗಲಿ ಮದುವೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಆದಷ್ಟು ನೀವು ಮೇಲೆ ಹುಡುಕೋದಕ್ಕೆ ಶುರು ಮಾಡಿ ಅಥವಾ ಮೇಲೆ ಮದುವೆ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಪಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು 5ನೇ ರಾಶಿ ಯಾವುದು 2026 ಮದುವೆ ಯೋಗ ಕೂಡ ಬಂದಿರೋಂಥ ರಾಶಿ ಯಾವುದು ಅಂತ ನೋಡಿದ್ರೆ ತುಲಾ ರಾಶಿಗೆ ಖಂಡಿತವಾಗ್ಲೂ ಮದುವೆ ಯೋಗ ಕೂಡ ಬರುವಂಥ ಒಂದು ಸಮಯ ಇದಾಗಿದೆ. ಆದರೆ ಆಲ್ರೆಡಿ ನಿಮಗೆ 2025 ಗುರು ಬಲ ಬಂದಾಗಿದೆ. ಯಾಕಂದರೆ ಗುರುವಿನ 5ನೇ ದೃಷ್ಟಿ ನಿಮ್ಮ ಒಂದು ರಾಶಿ ಮೇಲೆ ಬಿದ್ದಿರೋದ್ರಿಂದ ನಿಮಗೆ ಆಲ್ರೆಡಿ ಗುರುಬಲ ಬಂದಿದೆ. ಇದೇ 2026 ಮೇವರೆಗೂ ಕೂಡ ನಿಮಗೆ ಗುರುಬಲ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಯಾವುದಾದ್ರೂ ಮದುವೆ ಹುಡುಕಾಟ ಇತ್ತು ಅಂತಂದರೆ ಗಂಡಿಗೆ ಹೆಣ್ಣು ನೋಡೋದಾಗಿರ್ಬೋದು ಅಥವಾ ಮದುವೆ ನಿಶ್ಚಯ ಮಾಡುವಂಥದ್ದಾಗಿರ್ಬೋದು, ಮದುವೆ ನಿಶ್ಚಿತಾರ್ಥ ಮಾಡುವಂಥದ್ದಾಗಿರ್ಬೋದು, ಇದನ್ನು ನೀವು ಮಾಡ್ಕೋಬೋದು. ಯಾಕಂದರೆ ಇವಾಗ ಗುರುಬಲ ಒಂದು ಒಳ್ಳೆ ಟೈಮ್ ನಿಮಗೆ ಬಂದಿದೆ. ಸೊ ನಂತರ ಗುರುವಿನ ಬದಲಾವಣೆ ಆದ ನಂತರ ಗುರುಬಲ ಹೊರಟೋಗುತ್ತೆ ಅಂತ ಮಾತ್ರಕ್ಕೆ ನೆಗೆಟಿವ್ ಆಗುತ್ತೆ ಅಂತ ಅರ್ಥ ಅಲ್ಲ. ಅಂದರೆ ಗುರುವಿನ ಬಲ ನಿಮಗೆ ಇಷ್ಟು ದಿವಸ ಇದ್ದಂಥದ್ದು ಇರೋದಿಲ್ಲ ಅಷ್ಟೇನೆ. ಸೊ ನೆಗೆಟಿವ್ ಪ್ಲೇಸ್ಗೇನು ಗುರು ಹೋಗೋದಿಲ್ಲ, ಆದರೆ ಗುರುಬಲ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೇನಾಗುತ್ತೆ, ಇದು ಒಂದು ಅದೃಷ್ಟಕರವಾದ ಒಂದು ಟೈಮ್ ಅಲ್ವಾ. ಸೊ ಇದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕು. ಇನ್ನು ನೋಡಿ, ವೃಶ್ಚಿಕ ರಾಶಿಯವರಿಗೆ 4 ತಿಂಗಳ ನಂತರ ಗುರುಬಲ ಬರುತ್ತೆ. ಅಂದರೆ ಗುರು ತನ್ನ ಸ್ಥಾನ ಬದಲಾವಣೆ ನಂತರ, ಅಂದರೆ ಮೇನ ನಂತರ ಗುರು ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗ ತನ್ನ 5ನೇ ದೃಷ್ಟಿನ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ಗುರುಬಲ ನಿಮಗೆ ಆವಾಗ ಶುರುವಾಗುತ್ತೆ. ಸೊ ಮತ್ತೆ ಏನಾಗುತ್ತೆ, ಗುರುಬಲ ಅಕ್ಟೋಬರ್ಗೆ ರಾಶಿ ಬದಲಾವಣೆ ಆಗುತ್ತೆ, ಗುರುವಿನ ಒಂದು ರಾಶಿ ಬದಲಾವಣೆ ಆಗುತ್ತೆ. ತದನಂತರ ಮತ್ತೆ ರೆಟ್ರೋಗ್ರೇಡ್ ಆಗಿ ವಾಪಸ್ ಬರ್ತಾರೆ. ಒಂದು ಸ್ಮಾಲ್ ಟೈಮ್ ಪೀರಿಯಡಲ್ಲಿ ಮಾತ್ರ ಗುರುವಿನ ಒಂದು ಸಂಚಾರ ಚೇಂಜ್ ಆಗಿರುತ್ತೆ. ಆದರೆ ನಿಮಗೆ ಒಂದು ಲೆಕ್ಕದಲ್ಲಿ ನೋಡೋಕ್ಕೋದ್ರೆ ಮೇಯಿಂದ ಹಿಡಿದು ಅಕ್ಟೋಬರ್ ತನಕನೂ ಕೂಡ ನಿಮಗೆ ಒಂದು ಒಳ್ಳೆ ಗುರುಬಲ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಮದುವೆ ಹುಡುಕಾಟ ಮಾಡುವಂಥದ್ದಾಗಿರ್ಬೋದು ಅಥವಾ ಮದುವೆ ಮಾಡುವಂಥದ್ದಾಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಏನಾದರೂ ಮಾಡ್ಕೊತೀರ ಅಥವಾ ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊತೀರ ಅಂದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ನೋಡಿ, ಧನಸ್ಸು ರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ಇದೆ. ಇನ್ನು ಗುರುವಿನ ಸಂಚಾರದ ನಂತರ ಗುರುಬಲ ಹೋಗುತ್ತೆ. ಅಂದರೆ ನಿಮ್ಮ 7ನೇ ಮನೆಯಲ್ಲಿ ನಿಮ್ಮ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಲಗ್ನಕ್ಕೆ ನೇರವಾದ ದೃಷ್ಟಿ, ಅಂದರೆ ಗುರುವಿನ 7ನೇ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೂ ಕೂಡ ಒಂದು ಗುರುಬಲ ಇರೋದ್ರಿಂದ ಈ ಸಮಯದಲ್ಲಿ ನೀವು ಮದುವೆ ಹುಡುಕಾಟನ ಮಾಡ್ಕೋಬೋದು. ಅಂದರೆ ನಿಮಗೆ ಮೇ ತನಕ ಮಾತ್ರನೇ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಈ ಸಮಯದ ಒಳಗಡೆ ಏನಾದರೂ ಮದುವೆ ಮಾತುಕತೆಗಳಾಡಬೇಕು ಅಥವಾ ನಿಶ್ಚಿತಾರ್ಥ ಮಾಡ್ಕೊಬೇಕು ಅಥವಾ ಹುಡುಗ ಹುಡುಗಿನ ಹುಡುಕಬೇಕು ಅನ್ನೋ ಏನೇ ಒಂದು ಇದ್ರೂ ಕೂಡ ಇವಾಗ ಆಲ್ರೆಡಿ ನಿಮಗೆ ಗುರುಬಲ ಇರೋದ್ರಿಂದ ಈ ಸಮಯದಿಂದಲೇ ನೀವು ಇದನ್ನು ಶುರು ಮಾಡ್ಕೋಬೋದು. ನೋಡಿ, ಮಕರ ರಾಶಿಯವರಿಗೆ ಗುರುವಿನ ಸಂಚಾರದ ನಂತರ, ಅಂದರೆ ಮೇ ನಂತರ ನಿಮಗೆ ತುಂಬ ಟೈಮ್ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಒಂದು ಒಳ್ಳೊಳ್ಳೆ ಕೆಲಸಗಳು ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಒಳ್ಳೆ ಗುರುಬಲ ಬರುತ್ತೆ. ಮದುವೆಗೆ ಒಂದು ಒಳ್ಳೆ ಪ್ರಶಸ್ತವಾದ ಒಂದು ಸಮಯ, ಮದುವೆ ಮಾಡೋದಕ್ಕಾಗಿರ್ಬೋದು ಅಥವಾ ಗಂಡು ಹೆಣ್ಣಿನ ಹುಡುಕೋದಕ್ಕಾಗಿರ್ಬೋದು, ಈ ಸಮಯನ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಕಡೆಯಿಂದ ವಧು ವರ ಸಿಗುವಂಥದ್ದು ಅಥವಾ ಒಂದು ಒಳ್ಳೆ ಮದುವೆಗೆ ಬೇಗ ಕೆಲಸಗಳ ಕಾರ್ಯಗಳು ಮುಗಿಯುವಂಥದ್ದು ಅಥವಾ ಏನಾದರೂ ಬ್ಯಾಂಕಲ್ಲಿ ಲೋನ್ ಅದು ಇದು ಅಪ್ಲೈ ಮಾಡಿದ್ದೀರಾ ಮದುವೆಗೋಸ್ಕರ ಅಂತಂದರೆ ಅದೆಲ್ಲನೂ ಕೂಡ ಸ್ಯಾಂಕ್ಷನ್ ಆಗುವಂಥದ್ದು. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ಮದುವೆ ಟೈಮಲ್ಲಿ ತುಂಬ ಕಷ್ಟ ಇರುತ್ತೆ ತಂದೆ ತಾಯಿಗಳಿಗೆ. ಏನೋ ಒಂದು ಕೆಲಸಗಳಿಗೆ ಒಂದು ಅಡುಗೆಯವ್ರನ್ನ ಹುಡುಕಬೇಕು, ಇದು ಹೂ ಡೆಕೋರೇಷನ್ ಮಾಡೋರು ಸಿಗಬೇಕು, ಎಲ್ಲದಕ್ಕೂ ಕೂಡ ಒಂದು ಅನುಕೂಲ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಮೇ ನಂತರ
ತುಂಬ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಸೊ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೋಬೇಕು. ನೆಕ್ಸ್ಟ್ ನೋಡಿ, ಕುಂಭ ರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ನಡೀತಿದೆ ನಿಮಗೆ. ಯಾಕೆ ಹೆಂಗೆ ಅಂತ ನೋಡಿದ್ರೆ ನೋಡಿ, ಗುರುವಿನ ಒಂದು 9ನೇ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. 2ನೇದು ನಿಮಗೆ ಗುರು ಕೂತಿರೋಂಥ ಸ್ಥಾನ ನಿಮ್ಮ ಮನೆಯಿಂದ 5ನೇ ಮನೆ ಆಗಿರೋದ್ರಿಂದ ಸೊ ನಿಮಗೆ ಗುರುಬಲ ನಡೀತಾ ಇದೆ. ಆದರೆ ಇದು ಸ್ವಲ್ಪ ದಿನಗಳ ಮಾತ್ರ ಇರುತ್ತೆ. ಅಂದರೆ ಗುರುವಿನ ಸಂಚಾರದ ನಂತರ, ಅಂದರೆ ಏಪ್ರಿಲ್ನ ನಂತರ ಗುರುಬಲ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಈ ಸಮಯದ ಒಳಗಡೆ, ಈಗ ಆಲ್ರೆಡಿ ಗುರುಬಲ ಶುರುವಾಗಿರೋದ್ರಿಂದ ಈ ಸಮಯದೊಳಗಡೆ ಅಂದರೆ ಮೇ ಒಳಗಡೆ ನೀವೇನಾದರೂ ಮದುವೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು, ಗಂಡು ಹೆಣ್ಣನ್ನು ಹುಡ್ಕೋವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅಥವಾ ಮದುವೆ ಸೆಟ್ ಮಾಡ್ಕೊಳ್ಳೋವಂಥದ್ದು, ಇದನ್ನು ಮಾಡ್ಕೊಳ್ಳೋವಂಥದ್ರಿಂದ ಖಂಡಿತವಾಗ್ಲೂ ಏನೇ ನೆಗೆಟಿವಿಟಿ ಇದ್ರೂ ಕೂಡ ಅದೆಲ್ಲ ಪಾಸಿಟಿವಿಟಿ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕೆಲವರು ಏನು ಯೋಚನೆ ಮಾಡ್ತಾರೆ, ಕುಂಭರಾಶಿಯವರಿಗೆ ಏನು 7.5 ನಡೀತಿದೆ, ಹೆಂಗಿರುತ್ತೆ ಏನೋ ಸಮಯ, ಗುರುಬಲ ಇರುತ್ತೋ ಇಲ್ವೋ ಅಂತ ಆಲೋಚನೆ ಮಾಡ್ತಿರೋರು ಇರ್ತಾರೆ. ಆದರೆ ಖಂಡಿತವಾಗ್ಲೂ ಇಲ್ಲ, ಗುರುಬಲ ಈಗ ಪ್ರೆಸೆಂಟ್ ನಡೀತಿದೆ. ಟಿಲ್ ಮೇವರೆಗೂ ಕೂಡ ಗುರುಬಲ ಇರುತ್ತೆ ನಿಮಗೆ. ಇದು ಒಂದು ಪ್ರಶಸ್ತವಾದ ಸಮಯ ಆಗಿರೋದ್ರಿಂದ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಂಡು ಈ ಸಮಯದಲ್ಲಿ ನೀವು ಗಂಡು ಹೆಣ್ಣು ಹುಡ್ಕೋದು ಅಥವಾ ಮದುವೆ ಮಾಡೋದಕ್ಕೆ ಡೇಟ್ನ ನಿಶ್ಚಿತಾರ್ಥ ಮಾಡ್ಕೊಳ್ಳೋವಂಥದ್ದು ಅಥವಾ ಡೇಟ್ನ ಫಿಕ್ಸ್ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಶುಭವಾಗುತ್ತೆ. ನೋಡಿ, ಈಗ ಕಡೆಯದಾಗಿ ಮೀನರಾಶಿ ಅಂತ ಹೇಳ್ತಿದ್ದಂಗೆ ಗುರುಬಲಕ್ಕೆ ಸೇರಿಸ್ಕೊಂಡ್ಬಿಟ್ರ ಅಂತ ಆಲೋಚನೆ ಮಾಡೋರು ಇರ್ತಾರೆ. ಯಾಕೆ ಹೇಳಿ, 7.5 ನಡೀತಿದೆ, ಲಗ್ನದಲ್ಲಿ ಶನಿ ಇದ್ದಾನೆ, ಇನ್ನೆಲ್ಲಿಂದ ಬಂತು ಗುರುಬಲ, ಇನ್ನೆಲ್ಲಿಂದ ಬಂತು ಮದುವೆ ಯೋಗ ಅಂತ ಆಲೋಚನೆ ಮಾಡೋರು ಇರ್ತಾರೆ. ಖಂಡಿತವಾಗ್ಲೂ ಇಲ್ಲ. ನೋಡಿ, ಪ್ರತಿಯೊಬ್ಬರ ಜಾತಕನೂ ಏನಕ್ಕೋಸ್ಕರ ನಾವು ಜಾತಕ ತೋರಿಸ್ಕೊಳ್ಳಿ ಫಸ್ಟ್ ಅಂತ ಹೇಳ್ತೀವಿ ಅಂತಂದರೆ, ನೋಡಿ ನಿಮ್ಮ ಜಾತಕನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ 7.5 ಎಷ್ಟನೇ ಸತಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ. ನೀವು ಹುಟ್ಟಿದ ಟೈಮಿಂದ ನೋಡಿಕೊಂಡಾಗ, ಶನಿಯ ಒಂದು ಸ್ಥಾನಮಾನದಿಂದ ನೋಡಿದಾಗ, ಶನಿ ಅಲ್ಲಿ ಎಲ್ಲಿ ಕೂತಿದ್ದಾನೆ ಅಂತ ನೋಡಿದಾಗೆ ನಮಗೆ ಗೊತ್ತಾಗ್ಬಿಡುತ್ತೆ ಶನಿ ನಿಮಗೆ ಎಷ್ಟನೇ ಸತಿಗೆ ನಿಮಗೆ 7.5 ಬರ್ತಾ ಇದೆ ಅಂತ. ಇದೇನಾದರೂ ಮೊದಲನೇ ಸತಿ ನಿಮ್ಗೆ 7.5 ಬರ್ತಾ ಇದೆ ಅಂತಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಅಥವಾ 3ನೇ ಸತಿ 7.5 ಬರ್ತಿದೆ ಅಂತಂದಾಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ 2ನೇ ಸತಿ 7.5 ಬರ್ತಾ ಇದೆ ಅಂತಂದಾಗ ಖಂಡಿತವಾಗ್ಲೂ ನಿಮಗೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಖಂಡಿತ ಅದನ್ನು ನೀವು ಏನಂದರೆ, ಮದುವೆ ಏಜಿಗೆ ನೀವು ಬರ್ತಾ ಇದ್ದೀರಾ ಅಂತಂದಾಗ ಆಲ್ಮೋಸ್ಟ್ ಜನಕ್ಕೆ ಒಂದು 30-35 ಈ ಏಜಲ್ಲಿ ಇರೋವಂಥವ್ರಿಗೆ, ಅದರಲ್ಲೂ 30ರಿಂದ 35 ವಯಸ್ಸಲ್ಲಿ ಏನಿರ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟು 2ನೇ ಸತಿ 7.5 ಬರುವಂಥ ಒಂದು ಟೈಮ್ ಇದಾಗಿರುತ್ತೆ. ಈ ಟೈಮ್ ಏನಾದರೂ ನಿಮ್ಗೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಸೂಪರ್ ಡೂಪರ್ ಇಯರ್ ಅಂತ ಹೇಳ್ಬೋದು. ಸೊ ಈ ವರ್ಷದಲ್ಲಿ ನಿಮಗೆ ಏನು ಗುರುಬಲನೂ ತುಂಬ ಚೆನ್ನಾಗಿದೆ. ಹೆಂಗೆ ಗುರುಬಲ ನಿಮಗೆ ಚೆನ್ನಾಗಿದೆ ಅಂತಂದರೆ, ಮೀನರಾಶಿಯವರಿಗೆ ಗುರುವಿನ ಒಂದು ದೃಷ್ಟಿ, ಗುರು ಬದಲಾವಣೆ ನಂತರ 9ನೇ ದೃಷ್ಟಿನಲ್ಲಿ ಗುರು ನಿಮ್ಮ ರಾಶಿನ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಗುರುಬಲ ಬರುತ್ತೆ. ಮತ್ತು ಗುರುನು ಕೂಡ ನಿಮ್ಮ 5ನೇ ಮನೆಗೆ ಸಂಚಾರ ಮಾಡ್ತಾರೆ. ಸೊ ಎರಡೂ ಕಡೆಯಿಂದ ನಿಮಗೆ ಗುರುಬಲ ಸಿಕ್ಬಿಡುತ್ತೆ. ಸೊ ಇದೊಂದು ಒಳ್ಳೆ ಸಮಯ ಅಲ್ವಾ. ಸೊ 2026 ಮೇ ನಂತರ ನಿಮಗೆ ತುಂಬ ಚೆನ್ನಾಗಿದೆ ಟೈಮು. ವೈಯಕ್ತಿಕ ಜಾತಕನ ಒಮ್ಮೆ ನೀವು ತೋರಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರದಲ್ಲಿರೋ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ, ಅಥವಾ ನಮ್ಮಲ್ಲೇ ನೀವು ಕೇಳಬೇಕು, ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ನಿಮ್ಮ ಜಾತಕನ ನೀವು ಪರಿಶೀಲನೆ ಮಾಡಿಸ್ಕೋಬಹುದು.